ಮಲ್ಟಿ ಸ್ಟಾರ್ ಬರ್ಬೋದೇನಪ್ಪ? ನಾನು ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇವತ್ತು ರೆಡಿ. ನನಗೆ ಖುಷಿನೇ. ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಾಗಬೇಕು ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ ಸಿನಿಮಾಗಳು, ತುಂಬ ಚೆನ್ನಾಗಾಗ್ತವೆ. ಹಾಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ ಮತ್ತೆ. ಸರ್, ವಿದ್ಯಾಪತಿ ಅಂತ ಟೈಟಲ್ ನೋಡಿದಾಗ ನಾನು ಏನಾಗ್ಕೊಂಡಿದ್ದೆ ಅಂದರೆ ಎಲ್ಲೋ ಎಜುಕೇಷನ್ ಬೇಸ್ ಸಿನಿಮಾ ಇರ್ಬೋದು, ಎ ಹೇಳ್ಕೊಡ್ಬೋದು, ನಾಗಭೂಷಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇದನ್ನು ಇವತ್ತು ಗೊತ್ತಾಯಿತು, ಅಂದರೆ ಹೆಂಡತಿ ಹೆಸರ ಜೊತೆ ಮಾಡೋದು ಅಂತ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಹೆಸರು ಬಡವಳಿ ಬರುತ್ತೆ, ಆದರೆ ಇಲ್ಲಿ ವಿದ್ಯಾಪತಿ ಅಂತ ಇಟ್ಕೊಂಡು ತುಂಬಾ ಖುಷಿ ಅಂತ ಅನ್ನಿಸ್ತೆ ಆ್ಯಸ್ ಎ ಹೆಣ್ಮಗಳಾಗಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಏನಿದೆ, ಇಡೀ ಸಿನಿಮಾದಲ್ಲಿ ಅವ್ರ ಐಡೆಂಟಿಟಿನೇ, ಹೀರೋ ಐಡೆಂಟಿಟಿನೇ ವಿದ್ಯಾಳ ಗಂಡ ಅಂತ. ಐ ಡೋಂಟ್ ಥಿಂಕ್ ಅದರಲ್ಲೇನು ಅತಿಶಯೋಕ್ತಿ ಏನಿಲ್ಲ, ಚೋಕೆ ಅಲ್ವಾ, ಅದರಲ್ಲೇನಿದೆ. ಅಂದರೆ ಈಗ ಮಿಸ್ಸಸ್ ನಿಮ್ಮ ಇವರಿಗೆ ಮಿಸ್ಸಸ್ ಧನಂಜಯ ಅಂತ ಹೇಳ್ತಾರೆ, ನಿಮ್ಮ ಮಿಸ್ಸಸ್ಗೆ ಆ ಥರ ಈಗ ಏನಿಲ್ಲ, ಈಗ ನಾವೇ ಹೇಳ್ಕೊಂಡವಲ್ಲ ಧನ್ಯತಾ ಪತಿಯಾಗಿ ಬಂದಿದ್ದೀವಿ ಈಗ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಂತ. ಹಿಂಗೆ ನಾವು ಈಗ ಪತ್ನಿ ಅಂತ ಹೇಳ್ತೀವಿ, ಹಂಗೆ ಇವ್ರ ಪತಿ ಅಂತ ಹೇಳ್ಕೊಳ್ಳೋದ್ರಲ್ಲೂ ಅದರಲ್ಲೂ ಒಂದು ಹೆಮ್ಮೆ ಇದೆಯಲ್ಲ. ಧನ್ಯತಾ ಪತಿಯಾಗಿ ಏನಾದರೂ ಚೇಂಜಸ್ ಆಗಿದ್ದಾರಾ? ಅದನ್ನೇ ಒಂದು ಜವಾಬ್ದಾರಿ ಏನಿಲ್ಲ, ಮೊದಲು ಹೆಂಗಿತ್ತು ಹಾಗೆ ಇದೆ ಜೀವನ. ಇನ್ನೂ ಒಂದು ತಿಂಗಳಲ್ಲ, ಅದಕ್ಕೆ ಗೊತ್ತಾಯಿತು. ಆರ್ಡರ್ ಮಾಡ್ತಾರೆ ಕಂಟ್ರೋಲ್ ಅಂತ. ಇಲ್ಲ ಹಂಗೆಲ್ಲ ಕಂಟ್ರೋಲ್ ಅಂತೆಲ್ಲ ಇರಲ್ಲ, ಫ್ರೆಂಡ್ಸ್ ಅಷ್ಟೇ, ಎಲ್ಲ ಫ್ರೆಂಡ್ಸ್ ಥರ ಇರ್ತೀವಿ ಮೋಸ್ಟ್ಲಿ. ನಿಮ್ಮೆಲ್ಲರದ್ದು ಲೈಫ್ ಹೆಂಗಿರುತ್ತೆ ಹಂಗೆ ನಂದು ಇರುತ್ತೆ ಅಷ್ಟೇ. ನಮ್ಮದು ಕಂಟ್ರೋಲ್ ಇರುತ್ತೆ ಅಂದರೆ ಅದೇ ಅದಕ್ಕೆ ಹೇಳಿ. ಅಲ್ಲ, ನಿಮ್ಮನ್ನೆಲ್ಲ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಹೇಳಿ ನೋಡೋಣ ಜಗತ್ತಲ್ಲಿ? ಸುಮ್ಮನೆ ಹೇಳೋದು ಎಲ್ಲ ಗಂಡ್ಮಕ್ಳು ಕಂಟ್ರೋಲ್ ಅಂತ, ಹಂಗೆಲ್ಲ ಏನಿಲ್ಲ ಜಗತ್ತಲ್ಲಿ. ನೀವೇ ರೂಲರ್ಸ್, ಹೆಣ್ಮಕ್ಳೇನೆ, ಅದಕ್ಕೆ ವಿದ್ಯಾಪತಿ. ಓಕೆ, ಏಪ್ರಿಲ್ 10th KGF, ಸಾರಿ ಇದು ಓಕೆ ಟಾಕ್ಸಿಕ್ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ಬರ್ತಾ ಇದ್ದೀರಾ? ಅದನ್ನ ಟೀಸರ್ ಪ್ರಮೋಷನ್ ಮಾಡಿಬಿಟ್ಟಿದ್ರಿ ನೀವು. ಈಗ ಟಾಕ್ಸಿಕ್ ಅಂದರೆ ಅಷ್ಟು ದೊಡ್ಡ ಸಿನಿಮಾ ಒಂದು ಡೇಟ್ ಏನೋ ಯೋಚನೆ ಮಾಡಿದ್ದಾರೆ ಅಂದರೆ ಡೇಟಲ್ಲಿ ಏನೋ ಇದೆ ಅಂತ. ಆ್ಯಂಡ್ ಹಾಲಿಡೇಸ್ ಅಲ್ವಾ, ರಜಾ ಇದೆ, ಏಪ್ರಿಲ್ 10 ರಜಾ ಇದೆ. ಐ ಥಿಂಕ್ ಮಹಾವೀರ ಜಯಂತಿನೂ ಕಂಟಿನ್ಯೂಸ್ ರಜಾ ಇದೆ. 10 ರಜಾ ಇದೆ, 14 ಅಂಬೇಡ್ಕರ್ ಜಯಂತಿ ರಜಾ ಇದೆ, ಕಂಟಿನ್ಯೂಸ್ ರಜಾ ಇದೆ. ಆ್ಯಂಡ್ ರಜಾ ಇದ್ದಾಗ ಒಳ್ಳೆ ಸಿನಿಮಾಗಳು ಬಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿ ಆಗುತ್ತೆ, ಜನ ಬರ್ತಾರೆ ಅನ್ನೋ. ಥ್ಯಾಂಕ್ ಯು ಸೊ ಮಚ್.